ಎಲ್ಲ ನನ್ನ ಗುರುಗಳಿಗೂ ಶುಭ ದಿನ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಪಯಣ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್. ಸೊ ಇದು ಇರೋದು ಕನಕಪುರ ರೋಡಲ್ಲಿ. ಸೊ ಇದು ಬೆಂಗಳೂರು ಸೆಂಟ್ರಿಂದ 40 ಕಿಲೋಮೀಟರ್ ದೂರದಲ್ಲಿರೋದ್ರಿಂದ ಡೇ ಔಟಿಂಗ್ ಪ್ಲ್ಯಾನ್ ಮಾಡ್ತಿದ್ರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಈ ನಮ್ಮ ಬೆಂಗಳೂರಿನಲ್ಲಿ ಇರುವ ಪಿರಮಿಡ್ ವ್ಯಾಲಿ ಎಸ್ಟಾಬ್ಲಿಷ್ ಆಗಿದ್ದು 2003ರಲ್ಲಿ ಹಾಗೂ ಇದರ ಫೌಂಡರ್ ಬ್ರಹ್ಮಶ್ರೀ ಪತ್ರಿಜಿ ಅವರು. ಕೇವಲ 40 ಕಿಲೋಮೀಟರ್ ದೂರ ಇರೋದರಿಂದ ಈ ಡೆಸ್ಟಿನೇಷನಿಗೆ ರೀಚ್ ಆಗೋದಕ್ಕೆ ನನಗೆ ಕೇವಲ 1 ಗಂಟೆ ಸಮಯ ಬೇಕಾಯಿತು. ಪಿರಮಿಡ್ ವ್ಯಾಲಿಗೆ ವಿಸಿಟ್ ಕೊಡ್ತಾ ಇರೋದು ಇದು ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು 5 ವರ್ಷದ ಹಿಂದೆ. ಆವಾಗಿನ ಡೇಸ್ಗೂ ಇವಾಗಿನ ಡೇಸ್ಗೂ ಕಂಪೇರ್ ಮಾಡಿದ್ರೆ ಸ್ಲೈಟ್ಲಿ ಚೇಂಜಸ್ ಆಗಿದೆ. ಇನ್ನು ಪಾರ್ಕಿಂಗ್ ವಿಚಾರಕ್ಕೆ ಬಂದರೆ ನಿಮ್ಮ 2 ವೀಲರ್ ಹಾಗೂ 4 ವೀಲರ್ನ ಆರಾಮಾಗಿ ಪಾರ್ಕ್ ಮಾಡ್ಬೋದು. ಪರ್ ಬೈಕಿಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈ ಜಾಗದ ಮೇನ್ ಅಟ್ರಾಕ್ಷನ್ನೇ ಪಿರಮಿಡ್. ಇದು ಯೋಗ ಸೆಂಟರ್ ಕೂಡ ಹೌದು. ಇನ್ನು ಪಿರಮಿಡ್ ವ್ಯಾಲಿಲಿ ಬೇರೆ ಅಟ್ರಾಕ್ಷನ್ ಹಾಗೂ ಟೈಮ್ ಪಾಸ್ ಮಾಡೋದಕ್ಕೆ ಕಯಾಕಿಂಗ್ ಏರಿಯಾ ಕೂಡ ಇದೆ. ಈ ಕಯಾಕಿಂಗ್ ಏರಿಯಾ ನಾವು ಹೋಗಿದ್ದಾಗ ಕ್ಲೋಸ್ ಆಗಿತ್ತು. ಸ್ವಲ್ಪ ಮುಂದೆ ಬಂದು ರೈಟ್ ಸೈಡಲ್ಲಿ ತಿರುಗಿ ನೋಡಿದಾಗಲೇ ನಮಗೆ ಕಾಣಿಸೋದೆ ದ ಪಿರಮಿಡ್. ಇನ್ನು ಹಾಗೆ ಸ್ವಲ್ಪ ಮುಂದೆ ಬಂದರೆ ನಮ್ಮನ್ನು ವೆಲ್ಕಮ್ ಮಾಡೋದಕ್ಕೆ ಬುದ್ಧ ಅವರು ಕಾಯ್ತಾ ಕೂತಿರೋ ಹಾಗೆ ಕಾಣಿಸುತ್ತೆ. ಈ ಪಿರಮಿಡ್ ಇರೋ ಸುತ್ತಮುತ್ತ ಜಾಗದಲ್ಲಿ ಯಾವುದೇ ರೀತಿ DSLR ಆಗಿರಲಿ ಹಾಗೂ ಫೋಟೋಶೂಟ್ಗೆ ಅಲೌ ಮಾಡೋದಿಲ್ಲ. ಸೊ ಹೀಗೆ ಸ್ವಲ್ಪ ಮುಂದೆ ಬಂದರೆ ನಮಗೆ ಕಾಣೋದೇ ದ ಕಂಪ್ಲೀಟ್ ಪಿರಮಿಡ್. ಪಿರಮಿಡ್ ಒಳಗಡೆ ಯಾವುದೇ ರೀತಿ ಸ್ಲಿಪ್ಪರ್ಸ್ ಆ್ಯಂಡ್ ಶೂಸ್ನ ಅಲೌ ಮಾಡೋದಿಲ್ಲ. ಸೊ ಸ್ಲಿಪ್ಪರ್ಸ್ನ ಇಡೋದಕ್ಕೆ ಅಂತಲೇ ಸಪ್ರೇಟ್ ಜಾಗ ಮಾಡಿದ್ದಾರೆ ಆ್ಯಂಡ್ ನಿಮ್ಮ ಸ್ಲಿಪ್ಪರ್ಸ್ಗಳಿಗೆ ನೀವೇ ಜವಾಬ್ದಾರರು. ಇಲ್ಲಿನ ಸುತ್ತಮುತ್ತ ಜಾಗನ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಪಿರಮಿಡ್ ವ್ಯಾಲಿ ಒಳಗಡೆ ಎಂಟ್ರಿ ಕೊಡಬೇಕು ಅಂದರೆ ನಿಮ್ಮ ಮೊಬೈಲ್ಗಳನ್ನ ನೀವು ಸ್ವಿಚ್ ಆಫ್ ಅಥವಾ ಸೈಲೆಂಟ್ ಮೋಡಲ್ಲಿ ಹಾಕಬೇಕಾಗುತ್ತೆ. ನಾನು ಇವೆರಡೂ ಮಾಡಿದ್ದಿಲ್ಲ, ಕಾರಣ ವ್ಲಾಗ್ ಮಾಡೋದಕ್ಕೋಸ್ಕರ. ಈ ಜಾಗದಲ್ಲಿ ಯಾವುದೇ ರೀತಿ ವಿಡಿಯೋ ಶೂಟ್ನ ಮಾಡೋದಕ್ಕೆ ಪರ್ಮಿಷನ್ ಇರೋದಿಲ್ಲ, ಕಾರಣ ಬೇರೆಯವರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ. ನಾನು ಒಳಗಡೆ ವಿಡಿಯೋ ಶೂಟ್ ಮಾಡೋದಕ್ಕೋಸ್ಕರ ಅಲ್ಲೇ ಇದ್ದಂಥ ಸೆಕ್ಯೂರಿಟಿ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ. ಸೊ ಅವರು ಪರ್ಮಿಷನ್ ಕೊಟ್ಟರು. ನೀವು ಮೆಡಿಟೇಷನ್ ಪ್ರಿಯರ್ ಆಗಿದ್ದರೆ ಇದು ಬೆಸ್ಟ್ ಪ್ಲೇಸ್. ಸೊ ಈ ಮೆಡಿಟೇಷನ್ ಏರಿಯಾ ಬಿಟ್ಟು ಬೇರೆ ನೋಡೋವಂಥ ಜಾಗ ಅಂದರೆ ಅದೇ ಶಾಪಿಂಗ್ ಕಾಂಪ್ಲೆಕ್ಸ್. ಇಲ್ಲಿ ನೋಡೋ ಅಂಥದ್ದು ಹಾಗೂ ಪರ್ಚೇಸ್ ಮಾಡೋ ಅಂಥದ್ದು ಆಪ್ಷನ್ಸ್ ತುಂಬ ಇದ್ದಾವೆ. ಪ್ರಾಡಕ್ಟ್ ಪ್ರೈಸಿಂಗ್ ಕೂಡ ಆ್ಯಾವ್ರೇಜ್ ಆಗೇ ಇತ್ತು. ಇನ್ನು ಪ್ರಾಡಕ್ಟ್ನ ಕ್ವಾಲಿಟಿ ಕೂಡ ಚೆನ್ನಾಗೇ ಇತ್ತು. ಪ್ಯೂರ್ ವುಡ್ಸಿಂದ ಮಾಡಿರೋದ್ರಿಂದ ಸೊ ನೋಡೋದಕ್ಕೆ ಕೂಡ ಅಟ್ರಾಕ್ಟಿವ್ ಆಗಿತ್ತು. ಶಾಪಿಂಗ್ ಕಾಂಪ್ಲೆಕ್ಸ್ನ ಕಂಪ್ಲೀಟಾಗಿ ನೋಡಿಕೊಂಡು ಅಲ್ಲಿಂದ ನಾವು ಆಚೆ ಬಂದ್ವಿ. ಶಾಪಿಂಗ್ ಕಾಂಪ್ಲೆಕ್ಸ್ನ ಮುಗಿಸ್ಕೊಂಡು ಆಚೆ ಬಂದಮೇಲೆ ನಮ್ಮ ನೆಕ್ಸ್ಟ್ ಕೆಲಸನೇ ಸ್ಲಿಪ್ಪರ್ ಕಲೆಕ್ಟ್ ಮಾಡ್ಕೊಡೋದು. ಸ್ಲಿಪ್ಪರ್ನೇನೋ ಕಲೆಕ್ಟ್ ಮಾಡ್ಕೊಂಡ್ವಿ, ಆದರೆ ಹೊಟ್ಟೆ ಕಡೆನೂ ಗಮನ ಕೊಡಬೇಕಲ್ವ. ಸೊ ಕೆಫೆಟೇರಿಯಾನ ಹುಡ್ಕೊಂಡು ಹೋದ್ವಿ. ಹೀಗೆ ಸ್ವಲ್ಪ ಮುಂದೆ ನಡ್ಕೊಂಡು ಬರ್ತಿರ್ಬೇಕಾದ್ರೆ ನಮಗೆ ಕಾಣಿಸ್ಕೊಂಡಿದ್ದೆ ಕೆಫೆಟೇರಿಯಾ. ಸೊ ಕೆಫೆಟೇರಿಯಾ ಆಂಬಿಯನ್ಸ್ ಏನೋ ಕ್ಲೀನಾಗಿ ನೀಟಾಗೇ ಇತ್ತು, ಆದರೆ ಪ್ರೈಸಿಂಗ್ ಮಾತ್ರ ಹೆವಿಯಾಗಿತ್ತು. ಆದರೂ ಇರಂಗಿರಲಿ ಅಂದ್ಕೊಂಡು ಕೆಫೆಟೇರಿಯಾನ ಹಾಗೆ ಒಂದು ರೌಂಡ್ ಹಾಕೊಂಡ್ಬಂದ್ವಿ. ಎಲ್ಲಿ ನೋಡಿದ್ರು ಗ್ರೀನರಿ ಇದ್ದಿದ್ದರಿಂದ ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿಂದ ಸೀದಾ ಪಾರ್ಕಿಂಗ್ ಲಾಟಿಗೆ ಬಂದ್ವಿ. ಗಾಡಿನ ಸ್ಟಾರ್ಟ್ ಮಾಡಿಕೊಂಡು ನನ್ನ ಫ್ರೆಂಡ್ನ ಕರ್ಕೊಂಡು ಅಲ್ಲಿಂದ ಸೀದಾ ಕನಕಪುರ ಮೇನ್ ರೋಡ್ ಹತ್ರ ಬಂದ್ವಿ. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಿತ್ತು. ಆಗ ಬೆಸ್ಟ್ ಹೋಟೆಲ್ನ ಹುಡುಕ್ತಾ ಬಂದಾಗ ನಮಗೆ ಸಿಕ್ಕಿದೆ ಸಮೃದ್ಧ ಹೋಟೆಲ್. ಈ ಹೋಟೆಲು ಕನಕಪುರ ರೋಡಿಂದ ಕೆಬ್ದೊಡ್ಡಿಗೆ ಹೋಗೋ ದಾರಿಯಲ್ಲೇ ಸಿಗುತ್ತೆ. ಇನ್ನು ಊಟದ ಟೇಸ್ಟ್ ಬಗ್ಗೆ ಮಾತಾಡಬೇಕಂದ್ರೆ ಸೂಪರ್ ಅಂತಲೇ ಹೇಳ್ಬೋದು. ಸೊ ನಾವು ತೊಗೊಂಡಿದ್ದು ಮುದ್ದೆ, 2 ಚಿಕನ್ ಬಿರಿಯಾನಿ. ಫುಡ್ನ ಕ್ವಾಲಿಟಿ ಹಾಗೂ ಕ್ವಾಂಟಿಟಿ ಎರಡೂ ಕೂಡ ಸೂಪರ್ ಅಂತಲೇ ಹೇಳ್ಬೋದು. ಸೊ ಕೊಟ್ಟಿರೋ ಅಮೌಂಟ್ಗೆ ವರ್ತ್ ಅಂತಲೇ ಅನ್ನಿಸ್ತು. ಸೊ ನಾವು ಟೋಟಲ್ ಪೇ ಮಾಡಿದ್ದು 370 ರುಪೀಸ್. ಕೊನೆಗೆ ರಸಮ್ನ ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟರು. ಎಲ್ಲ ಮುಗಿಸ್ಕೊಂಡು ವಾಪಸ್ ಬೆಂಗಳೂರು ಕಡೆ ಹೋಗ್ಬೇಕಾದ್ರೆ ರೋಡ್ ಸೈಡಲ್ಲಿ ಮಾವಿನಕಾಯಿನ ನೋಡಿದೆ. ಸೊ ಸೀಸನ್ ಇಲ್ದಿದ್ದಾಗಲೂ ಮಾವಿನಕಾಯಿ ಸಿಗೋದೇ ಹೆಚ್ಚು. ಸಿಕ್ಕಿದ ಮೇಲೆ ಬಿಡ್ತೀವ, ಯಾವುದಕ್ಕೂ ಇರಂಗಿರಲಿ ಅಂದ್ಬಿಟ್ಟು ಒಂದು ತೊಗೊಂಡು ಟೇಸ್ಟ್ ಮಾಡಿದೆ. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಒಂದು ಕೈಯಲ್ಲಿ ಮಾವಿನಕಾಯಿ ತಿಂದ್ಕೊಂಡು ಇನ್ನೊಂದು ಕೈಯಲ್ಲಿ ಗಾಡಿ ನೋಡಿಸ್ಕೊಂಡು ಹಾಗೆ ಕನಕಪುರ ರೋಡಲ್ಲಿ ಬರ್ತಾ ಇದ್ದೆ. ಸೊ ಇಲ್ಲಿ ನಮಗೆ ನೋಡೋವಂಥ ಸಿಗೋ ಇನ್ನೊಂದು ಜಾಗ ಅಂದರೆ ಅದೇ ಆರ್ಟ್ ಆಫ್ ಲಿವಿಂಗ್. ಇಲ್ಲಿ ವಿಸಿಟರ್ಸ್ಗೆ ಕಂಪ್ಲೀಟ್ಲಿ ಫ್ರೀ ಆಫ್ ಎಂಟ್ರಿ. ಆದರೆ ನೀವು ಓನ್ ವೆಹಿಕಲಲ್ಲಿ ಬರ್ತಿದ್ದೀರಾ ಅಂದರೆ ಪಾರ್ಕಿಂಗ್ ಚಾರ್ಜಸ್ ಇರುತ್ತೆ. 2 ವೀಲರ್ ಪಾರ್ಕಿಂಗ್ ಚಾರ್ಜಸ್ 10 ರೂಪಾಯಿ. ಸೊ ಗಾಡಿನ ಪಾರ್ಕ್ ಮಾಡಿಕೊಂಡು ಹಾಗೆ ನಡ್ಕೊಂಡು ಬರ್ತಿದ್ದೆ. ಈ ಆರ್ಟ್ ಆಫ್ ಲಿವಿಂಗ್ಗೆ ನನ್ನ ವಿಸಿಟು ಇದೆ ಫಸ್ಟ್ ಟೈಮು. ಸೊ ನನಗೂ ಎಲ್ಲ ಹೊಸದಾಗೇ ಇತ್ತು. ಈ ಜಾಗದ ಬಗ್ಗೆ ಆಲ್ರೆಡಿ ನನಗೆ ಸ್ವಲ್ಪ ತಿಳುವಳಿಕೆ ಇತ್ತು. ಈ ಜಾಗದಲ್ಲಿ ಒಂದು ಫೇಮಸ್ ಮಂಟಪ ಇದೆ. ಆ ಮಂಟಪದ ಹೆಸರೇ ವಿಶಾಲಾಕ್ಷಿ ಮಂಟಪ.
ಈ ಮಂಟಪದ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಪರಿಚಯ ಇದ್ದೇ ಇರುತ್ತೆ, ಹಾಗೂ ಈ ಮಂಟಪನ ಯಾವುದೋ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡೇ ಇರ್ತೀರ. ಈ ಮಂಟಪನ ಬಿಟ್ಟು ಮತ್ತೆ ಇಲ್ಲಿ ಬೇರೆ ಟೈಮ್ ಪಾಸ್ ಮಾಡೋದಕ್ಕಿರೋ ಜಾಗನೇ ಅದೇ ಸುತ್ತಮುತ್ತ ಇರೋ ಪಾರ್ಕ್ ಹಾಗೂ ಆ್ಯಂಪಿಥಿಯೇಟರ್ ಹಾಗೂ ಶಾಪಿಂಗ್ ಕಾಂಪ್ಲೆಕ್ಸ್ಗಳು. ಆರ್ಟ್ ಆಫ್ ಲಿವಿಂಗ್ ಸುತ್ತಾಡಿ ಸುಸ್ತಾಗಿದ್ದರಿಂದ ಸಿಂಪಲ್ ಆಗಿರಲಿ ಅಂತ ಕಬ್ನಾಲ್ನ ತೊಗೊಂಡ್ವಿ. ಕಬ್ನಾಲ್ನ ಕಾಸ್ಟು ಸ್ವಲ್ಪ ಜಾಸ್ತಿನೇ ಆಗಿತ್ತು, ಆದರೆ ನಮಗೂ ಬೇರೆ ಗತಿ ಇದ್ದಿಲ್ಲ, ಕುಡಿಲೇಬೇಕಾದಂಥ ಪರಿಸ್ಥಿತಿ. ಹಾಗಾಗಿ ಕುಡಿದು ಅಲ್ಲಿಂದ ಸೀದಾ ವಾಪಸ್ ನಮ್ಮ ವೆಹಿಕಲ್ ಪಾರ್ಕಿಂಗ್ ಕಡೆ ಹೋದ್ವಿ. ಪಾರ್ಕಿಂಗ್ನಲ್ಲಿದ್ದಂಥ ಗಾಡಿನ ಸ್ಟಾರ್ಟ್ ಮಾಡಿಕೊಂಡು ಓಡಿಸ್ಕೊಂಡು ಸೀದಾ ಅಲ್ಲಿಂದ ಬೆಂಗಳೂರು ಕಡೆ ಬಂದ್ವಿ. ಸೊ ಈ ಪುಟ್ಟ ವಿಡಿಯೋನ ನಿಮಗೆ ಇಷ್ಟ ಆಗಿದರೆ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.